ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೇಸ್ಟಿಯಾದಂತಹ ಹೆಲ್ದಿಯಾದಂತಹ ಪನ್ನೀರ್ ಪರೋಟನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೇನೆ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಹೆಲ್ದಿ ಕೂಡ ಹೌದು. ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೋಬೇಕು. ನಾವೇನು ಚಪಾತಿ ಹಿಟ್ಟನ್ನ ನಾದ್ಕೋತೀವಿ ಅದೇ ಥರ ಅದೇ ಮೆಥಡಲ್ಲಿ ನಾವು ಇದನ್ನ ಕಲಿಸ್ಕೋಬೇಕು. ನೋಡಿ, ಇವಾಗ ಒಣ ಹಿಟ್ಟು, ಉಪ್ಪು, ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ತಾ ಸೇಮ್ ಮೆಥಡ್ ಚಪಾತಿ ಹಿಟ್ಟನ್ನ ಹೇಗೆ ನಾದ್ಕೋತೀವಿ ಅದೇ ಥರ ನಾದ್ಕೋಬೇಕು ಸಾಫ್ಟಾಗಿ. ನೋಡಿ, ಇವಾಗ ಹಿಟ್ಟನ್ನ ನಾದಿದ್ದಾಗಿದೆ. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹಾಫ್ ಆನ್ ಅವರ್ ನೆನೆಯೋಕ್ಕೆ ಬಿಡ್ತೀನಿ. ಸೊ ಅಲ್ಲಿವರೆಗೂ ನಾವೀಗ ಪನ್ನೀರ್ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಅಮೂಲ್ ಅವರ ಪನ್ನೀರನ್ನ ತೊಗೊಂಡಿದ್ದೀನಿ. ಇದನ್ನ ಇವಾಗ ತುರಿತಾ ಇದ್ದೀನಿ. ನೀವು ತುರಿದ್ಬಿಟ್ಟೇ ಹಾಕಬೇಕು ಪನ್ನೀರನ್ನ. ನೋಡಿ, ಪನ್ನೀರನ್ನ ತುರಿತಾ ಇದ್ದೀನಿ ಇವಾಗ. ಈ ಪನ್ನೀರ್ ಪರೋಟ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಪನ್ನೀರನ್ನ ತುರಿದಿದ್ದೀನಿ. ಇದಕ್ಕೆ ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಟಿರೋಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಪನ್ನೀರ್ ಪ್ರಮಾಣ ಜಾಸ್ತಿ ಇರಬೇಕು, ಈರುಳ್ಳಿ ಪ್ರಮಾಣ ಕಡಿಮೆ ಇರಬೇಕು, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ. ಮತ್ತು ಒಂದೇ ಒಂದು ಚಿಕ್ಕ ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪನೇ ಪೆಪ್ಪರ್ ಪೌಡ್ರನ್ನ ಸೇರಿಸಿದ್ದೀನಿ. ಅಂದರೆ ಕಾಳುಮೆಣಸು, ಕರಿ ಕಾಳುಮೆಣಸು ಪೌಡ್ರನ್ನು ಕೂಡ ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಇದಕ್ಕೆ ಹಾಕಬೇಕಾಗಿರೋದು. ಇದನ್ನ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಇವಾಗ ಅಚ್ಚ ಖಾರದ ಪುಡಿನೂ ಹಾಕಿದ್ದೀವಿ, ಮೆಣಸಿಕಾಯಿನೂ ಕೂಡ ಸೇರಿಸಿದ್ದೀನಿ. ನೀವು ಮಕ್ಕಳಿಗೆ ಮಾಡ್ಕೊಡೋದಿದ್ದರೆ ಹಸಿ ಮೆಣಸಿಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಉಳ್ಳಿನ ತೆಗಿತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಎಷ್ಟು ಉಳ್ಳೆ ತೆಗೆದಿರ್ತೀವಿ ಅದೇ ಸೈಜಲ್ಲೇ ನಾನಿಲ್ಲಿ ಉಳ್ಳಿನ ತೆಗೆದಿದ್ದೀನಿ. ಹಾಗೆ ಚಪಾತಿ ಸೇಮ್ ಮೆಥಡ್, ಎಲ್ಲೂ ಕೂಡ ಚೇಂಜ್ ಇಲ್ಲ. ಚಪಾತಿ ಹಿಟ್ಟನ್ನ ಹೇಗೆ ನಾದ್ತೀವಿ ಅದೇ ಥರ ನಾದೋದು. ಚಪಾತಿನ ಕೂಡ ಸೇಮ್ ಮೆಥಡಲ್ಲೇ ಲಟ್ಸ್ಕೋಬೇಕು. ಆದರೆ ಇಲ್ಲಿ ಸ್ವಲ್ಪ ಸೈಜ್ ಲಟ್ಸ್ಕೊಂಡು ಆದಮೇಲೆ ನಾವೇನು ಪನ್ನೀರ್ ಸ್ಟಫಿಂಗ್ನ ರೆಡಿ ಮಾಡಿರ್ತೀವಿ ಆ ಸ್ಟಫಿಂಗ್ನ ಈ ಥರ ಫಿಲ್ ಮಾಡಬೇಕು. ನೋಡಿ, ಪೂರ್ತಿಯಾಗಿ ಫಿಲ್ ಮಾಡಿದ ಮೇಲೆ ಈ ಥರ ಕ್ಲೋಸ್ ಮಾಡ್ತಾ ಬರಬೇಕು. ನೋಡಿ, ಈ ಥರ ಪೂರ್ತಿಯಾಗಿ ಕ್ಲೋಸ್ ಮಾಡಿದ ಮೇಲೆ ಹಿಟ್ಟೇನಾದರೂ ಸ್ವಲ್ಪ ಜಾಸ್ತಿ ಅನಿಸಿದರೆ ಹಿಟ್ಟನ್ನ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡಿ. ನೋಡಿ, ಈ ಥರ. ಆಮೇಲೆ ಇದನ್ನ ನೀಟಾಗಿ ಕ್ಲೋಸ್ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನ ಹಚ್ತಾ ಚಪಾತಿ ಹೇಗೆ ಲಟ್ಸ್ಕೋತೀವಿ ಅದೇ ಥರ ಲಟ್ಟಿಸ್ಬೇಕು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾ ಹಾಕೋಂಥ ಎಲ್ಲ ವಿಡಿಯೋಸ್ನ ನೀವು ನೋಡ್ಬೋದು. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಲಟ್ಸ್ಕೊಂಡಾಗಿದೆ ಪನ್ನೀರ್ ಪರೋಟನ. ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸೋಣ. ನೋಡಿ, ಇದು ಹೆಲ್ದಿಯಾಗಿ ಇರುತ್ತೆ, ರುಚಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಕೊಟ್ಟರೆ ಖಾಲಿ ಮಾಡ್ಕೊಂಬರೋದಂತೂ ಖಂಡಿತ, ಸ್ವಲ್ಪ ಕೂಡ ಬಿಡದೆ ಖಾಲಿ ಮಾಡ್ಕೊಂಬರ್ತಾರೆ. ನೋಡಿ, ಇವಾಗ ಇನ್ನೂ ಒಂದು ಕೂಡ ಅದೇ ಥರ ಮಾಡಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಪನ್ನೀರ್ ಪರೋಟನ ಹೇಗೆ ಮಾಡೋದು ಅಂತ. ರುಚಿಯಾದ ಹೆಲ್ದಿಯಾದ ಪರೋಟ ರೆಡಿಯಾಗಿದೆ. ಖಂಡಿತ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ.